ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ ಗೌಡ್ಗೆರೆ ಗ್ರಾಮದಲ್ಲಿ ರಸ್ತೆ ಹಾಗೂ ವಿವಿಧ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ಗೌಡ್ಗೆರೆ ಕೆ ಸಿದ್ದರಾಮು ಹಾಗೂ ಕೆಬ್ಬಳ್ಳಿ ರಾಜು, ಅಂಚಳ್ಳಿ ಲೋಕೇಶ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹೆಬ್ಬಳ್ಳಿ ಬೈರೇಗೌಡ, ಬಿಳಿದೆಗ್ಲು ಮಹಾದೇವು ಉಪಸ್ಥಿತರಿದ್ದರು. ಸರಿ ಬನ್ನಿ ಸರ್, ಬರ್ಬಿಡು. ಅವ್ರು ಕೂಡ ಅವ್ರು ಇರ್ತಾರೆ. ಅಧ್ಯಕ್ಷರು ಕಾಯ್ತಾ ಇದ್ರು. ಹಾಕಿ ನೀರು ಮಾಲಿನ್ಯ ಹಾಕ್ಬೇಡ, ನೀರು ಬಂದ್ರೆ ಹಾಕಿ ಸ್ವಲ್ಪ ಥ್ಯಾಂಕ್ ಯು. ಎಲ್ಲ ಒಟ್ಟಿಗೆ ಮಾಡ್ಬಿಡ್ತೀನಿ, ನಿಮ್ದೆಲ್ಲ ಅಲ್ಲೇ ಇಲ್ಲೇ ಮಾಡಿಬಿಟ್ಟಿದ್ದೀರಿ. ಬೇಡ ಬೇಡ, ಸ್ಕೂಲ್ ರಿಪೇರಿ ಎಲ್ಲ ಯಾರು ಮಾಡಲ್ಲ. ಇದು ಅರೇಂಜ್ ಮಾಡ್ತೀವಿ ಅಂತ ಮಾಡ್ತಾರೆ. ನಮಸ್ಕಾರ ಮೇಡಮ್. ಹಾಂ ಓಕೆ. ಯಾವತ್ತು 11ನೇ ತಾರೀಕು ಯಾವಾರ ಮೇಡಮ್? ಆಯ್ತು, ಬರ್ತೀನಿ. ಹರಿಪ್ರಸಾದ್ ಸರ್, ಸ್ಕೂಲ್ ಯಾವ್ದಾದ್ರು? ಹಾಂ, 11ಕ್ಕೆ ಕೊಟ್ಟಿದ್ದು ಇನ್ವಿಟೇಷನ್ ಬಂದಿದೆ. ಕೈ ಅಡ್ಡ ಬರ್ತೀನಿ, ಹಿಂದೆ ಬಾ. ಗುರು ಸೈಡ್ ಬಾಂಗೆ ಪತ್ರಕರ್ತಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರೂ ಆದಂತಹ ಕೆ ರವಿಕುಮಾರ್ ಅವರು ಈ ಒಂದು ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ
ಏಡೇಡಾ ಎಷ್ಟು ಹಾಕಿದಲ್ಲಿ ಫಂಡ್ ಹಾಕಿಲ್ಲ ಆಯ್ತು ಸುಮ್ಮನೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಜನಪ್ರಿಯ ಶಾಸಕರಾದಂತಹ ಕೆ ರವಿಕುಮಾರ್ ಅವರು ಶಾಲಾ ವಿದ್ಯಾರ್ಥಿಗಳನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. ಹೈಸ್ಕೂಲ್ಗೆ ಪ್ರೌಢಶಾಲೆಯ ಈ ಸರಳ ಸಮಾರಂಭದ ವೇದಿಕೆ ಮೇಲಿರುವಂಥ ಎಲ್ಲ ಊರಿನ ಹಿರಿಯರೇ, ಈ ಶಾಲೆಯ ಟ್ರಸ್ಟಿಗಳೇ, ಅಧ್ಯಕ್ಷರೇ, ಶಾಲೆಯ ಸಂಸ್ಥಾಪಕರೇ ಹಾಗೂ ಶಾಲಾ ಶಿಕ್ಷಕರು ಬಂದಿದ್ದಾರೆ. ಶಾಲೆಯವರು ಬಹಳ ಪ್ರೀತಿಯಿಂದ ನಿಮ್ಮ ಹುಟ್ಟಿದಬ್ಬ ಮಾಡಬೇಕು ಅಂದರು. ಆದರೆ ದಯವಿಟ್ಟು ಶಾಸಕರ ಹುಟ್ಟಿದಬ್ಬವನ್ನು ಶಾಲೆಯಲ್ಲಿ ಮಾಡಿದ್ರೆ ಕೆಟ್ಟ ಸಂಪ್ರದಾಯವನ್ನ ನಾನೇ ಹುಟ್ಟಾಕಂಗಾಗುತ್ತೆ ಅಂತೇಳಿ ದಯವಿಟ್ಟು ಎಲ್ಲರನ್ನ ಕ್ಷಮೆ ಕೊಡ್ತಾ ಕೇಕನ್ನ ಕಟ್ ಮಾಡಲ್ಲ, ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ. ಪ್ರೌಢಶಾಲೆಯ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಮಂಡ್ಯ ತಾಲೂಕಿಗೆ ಹೆಸರನ್ನ ತರಬೇಕು. ಅದೇ ರೀತಿ ಶಾಲಾ ಕೊಠಡ ಅರ್ಧಕ್ಕೆ ನಿಂತಿದೆ, ಫಂಡ್ ಬೇಕು ಅಂತ ಕೇಳಿದರೆ ನಾನು ಮುಂದಿನ ಇದರಲ್ಲಿ ಹಾಕೊಡ್ತೀನಿ. ಯಾಕಂದ್ರೆ ಎಲ್ಲ ಶಾಲೆಗಳು ಮಕ್ಕಳುಗಳನ್ನ ಓದಿಸ್ಬೇಕಾದ್ರೆ ಶಾಲಾ ಕೊಠಡಿ ಅವಶ್ಯಕತೆ ಇರುತ್ತೆ, ಬೇಕಾದಂತ ಸಾಮಗ್ರಿಗಳು ಅವಶ್ಯಕತೆ ಇರುತ್ತೆ. ಅದನ್ನ ಮಾಡಬೇಕಾಗಿರೋದು ನಿಮ್ಮೆಲ್ಲರ ನಾಗರಿಕ ಕರ್ತವ್ಯ ಆಗಿದೆ. ನಿಮ್ಮ ಶಾಲಾ ಕೊಠಡಿಗೆ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ. ಒಳ್ಳೆ ಕೊಠಡಿ ಆಗ್ಲಿ, ಈ ಶಾಲೆಯಲ್ಲಿ ಓದಿ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಮತ್ತೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರನ್ನ ತರಬೇಕು ಅನ್ನೋದು ನನ್ನ ಭಾವನೆ. ನಿಮ್ಮ ಭವಿಷ್ಯ ಉಜ್ವಲ ಆಗಲಿ, ಎಲ್ಲರಿಗೂ ಒಳ್ಳೆದಾಗ್ಲಿ. ಬಹಳ ದಿನಗಳಿಂದ ನೀವು ಕೇಳ್ತಿದ್ದಂತ ನಿಮ್ಮ ಶಾಲೆಯ ಮುಂದೆ ರಸ್ತೆಗೆ ದುಡ್ಡು ಹಾಕಿದೀವಿ. ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿ ಒಳ್ಳೆ ರಸ್ತೆಯನ್ನ ಇನ್ನು 1 ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಏನಾಗಲ್ಲ, ಎಲ್ಲ ಅವ್ರನ್ನ ಒಂದು ವಿಶ್ವಾಸ ತಗೊಂಡು ಮುಂದೆ ಈಗ ಎಲ್ಲ ಮತ್ತು ಜೋರಾದ ಚಿತ್ತಾಳೆ ಮೂಲಕ ಹಂಗೆ ಮಾಡ್ಬಿಡಿ ಬಿಡಿ, ಹೂವು ಹಾಕಿ ಇದಕ್ಕೆ ಪೂಜೆ ಮಾಡ್ತಾರೆ ಬಿಡಿ. ಆಗಲ್ಲ ಬೇಡ ಪುರೋಹಿತ್ರೆ, ಆರೆಗೆ ಹೂವು ನೀವು ಕೈ ಹಿಡಿದಿದ್ದೀರ ಹಂಗೆ ಹಿಡ್ಕೊಳ್ಳಿ ಸಾಕು. ಹಚ್ಚೋಣ. ಕಾಯಿ ಹೊಡಿದೆ, ಕಾಯಿ ಹೊಡ್ಕೊಂಡು ಯಾರು ಹೊಡಿಲ್ಲ ಕಾಯ ಅವ್ರಿಗೆ ಜಾಗ ಇಲ್ಲ, ಕಣ್ಣಾಗ 1 ನಿಮಿಷ ಮಾಡ್ತಾರೆ. ಎಲ್ಲ ಸೇವಕ್ಕೆ ಹಾಕಿದ್ರೆ ವಿವಿಧ ಕಾಮಗಾರಿ ಏನಕ್ಕೆ ಮಾಡ್ಬೋದು ಏನು
ಅಣ್ಣ ಪುರೇಂದ್ರ ಸ್ವಲ್ಪ ಸೈಡ್ ನಿಲ್ಸ ಅಣ್ಣ. ಮಂಗಳಾರತಿ ಕೊಡ್ಬೇಕಂತ ತಗೊಳ್ಳೋ ಅದು ಇವನ್ನ ಕಳ್ಸ್ತಾರ. ಬಾಳೆಹಣ್ಣು ಅದೆಲ್ಲ ತಟ್ಟೆಗೆ ತಟ್ಟೆಗೆ ಮುಂದೆ ಕರೆಗೆ ನೋಡಿ ಬರ್ತಾರೆ ಬಾಯ್ ಮುಂದಕ್ಕೆ ಬೈಲಿ ಚಾಮಣ್ಣ ಸ್ವಲ್ಪ ಹಿಂದೆ ಬೇಡ ಅಣ್ಣ ಇತ್ತ ಬಣ ಅಣ್ಣ ಇತ್ತ ಬಣ ಹಿಂದಕ್ಕೆ ಒಂದು ಸ್ವಲ್ಪ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಶ್ರೀ ವಿವೇಕಾನಂದ ಪ್ರೌಢಶಾಲೆಯ ವಿದ್ಯಾರ್ಥಿನಿ. ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಢ ಕಾಢ ಮರುವಾಗ್ಯಾವ. ಬರ್ರಿ ಊರವರು ನೀವು ಹಚ್ಚಿಲ್ಲ ಅಂದ್ರೆ ಹಂಗೆ ಈ ಒಂದು ಉತ್ತೇನೆ ಸರ್ ಮಧ್ಯ ಶಾಲೆ ಇಟ್ಕೊಳಕ್ಕಾಗಲ್ಲ. ನಮ್ಮ ಕಾರಲ್ಲಿ ಇರುತ್ತೆ ಅವ್ರು ಇಟ್ಕೊಳಕ್ಕಾಗಲ್ಲ. ಲಕ್ಷಟ್ರೆ ನೀವು ಒಳಗಡೆ ಹೋದ್ರೆ ಓಪನ್ ಮಾಡಿ ಓಪನ್ ಮಾಡಿಬಿಡು. ಫುಲ್ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಶಾಸಕರನ್ನ ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮುಂದೆ ನೋಡಿ
ಈ ಕಾರ್ಯಕ್ರಮದ ಪೂಜಾರಿಗೆ ಗುದ್ಲಿ ಪೂಜೆ ಮಾಡೋ ಕಾರ್ಯಕ್ರಮದಲ್ಲಿರುವಂತ ನಮ್ಮ ಮನ್ಮೂಲ್ನ ಸಂಭಾವಿತ ಅಭ್ಯರ್ಥಿಯಾದಂಥ ರಾಜೇಗೌಡ್ರೆ, ಪಂಚಳ್ಳಿ ಲೋಕೇಶ್ ಅವರೇ, ನಮ್ಮ ಐನವರೇ, ಸತೀಶನ್ ಅವರೇ, ನಮ್ಮ ಪಂಚಾಯಿತಿ ಅಧ್ಯಕ್ಷರೇ, ಯುವ ಮುಖಂಡರಾದ ವಿಜಯ್ ಅವರೇ, ರಾಜಶೇಖರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಪ್ರಕಾಶನ ಅವರೇ, ಮಾದೇವಣ್ಣ ಅವರೇ, ಊರಿನ ಎಲ್ಲ ಮುಖಂಡರೇ, ಈ ಊರಿನ ಹಿರಿಯರೇ, ಗ್ರಾಮಸ್ಥರೇ, ಹಿರಿಯರೇ, ಬಹಳ ದಿನಗಳಿಂದ ಎಷ್ಟು ವರ್ಷ ಆಗಿತ್ತು ರೋಡಾಗಿ? ಬಹಳ ವರ್ಷಗಳ ರೋಡ್ ಆಗಿರೋ ಕಾರು ಕುರುಗನು ಇಲ್ಲ, 25 ವರ್ಷ ಆಗಿದೆ. ಬಹಳ ವರ್ಷಗಳಿಂದ ಈ ರಸ್ತೆ ಆಗ್ಬೇಕು ಅಂತ ನಿಮ್ಮೆಲ್ಲರ ಬೇಡಿಕೆ ಇತ್ತು. ಇವತ್ತು 45 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀನಿ. 100 ಮೀಟರ್ ಗ್ರಾಮದ ವ್ಯಾಪ್ತಿಯಲ್ಲಿ ಚರಂಡಿ ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ರಸ್ತೆಯನ್ನ ಗುಣಮಟ್ಟದಲ್ಲಿ ರಸ್ತೆಯನ್ನ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ. ಚೆನ್ನಾಗಿ ಮಾಡಿ, ಅಭಿವೃದ್ಧಿ ಮುಖ್ಯ. ಮತ್ತೆ SI ಕೋಡಳಿಯಿಂದ ತಂಗ್ಳಗೆರೆವರೆಗೂ 15 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿಸಿ ನಿಮ್ಮ ಮುಖ್ಯ ರಸ್ತೆಯನ್ನು ಕೂಡ ಚರಂಡಿ NH ಇಂದ ಗುಣಮಟ್ಟದ ರಸ್ತೆ ಅದನ್ನು ಕೂಡ ಮಾಡ್ತೀವಿ. ಗೌಡಿಗರಿಗೆ ಈಗಾಗಲೇ ಹಲವಾರು ಕಾಮಗಾರಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ದೀನಿ. ಜಲಜೀವನ್ಗಾಗಿದೆ, ಶಾಲೆಗಾಗಿದೆ, ಆಸ್ಪತ್ರೆಗಾಗಿದೆ, ಹಲವಾರು ಅಭಿವೃದ್ಧಿ ಕಾರ್ಯಗಳು ಈಗ ನಡೀತಾ ಇದೆ. ನಿಮ್ಮ 25 ವರ್ಷದಿಂದ ಲೈಟ್ ವೈರ್ ನಮ್ಮ ಮನೆ ಮೇಲೆ ಬಂತು ಅಂದ್ರೆ ನಾನು ಗೆದ್ದ ತಕ್ಷಣ ಮಾಡಿಕೊಟ್ಟಿದ್ದೆ. ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿಮ್ಮೂರಿನ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಇಲ್ಲ ಅನ್ನೋದು ಈ ಪ್ರಶ್ನೆನೇ ಇಲ್ಲ. ಇನ್ನೂ 3.5 ವರ್ಷ ಇದೆ, ಆಗಲೂ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತೀವಿ. ನಿಮಗೆ ಯಾವ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಕೈ ಸಿಗ್ತೀವಿ. ಬಂದು ಯಾರು ಬೇಕಾದರೂ ನಿಮ್ಮ ಹೀಗೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.